ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2025-26ನೇ ಸಾಲಿನ ಮೌಲಾನಾ ಆಜಾದ್ ವಸತಿ ಶಾಲೆಗಳ 6ನೇ ತರಗತಿ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಇವತ್ತಿನಿಂದ ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿನ ವಿಡಿಯೋದಲ್ಲಿ ಇವತ್ತು ಕನ್ನಡ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಅವುಗಳ ಉತ್ತರಗಳನ್ನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಜಂಬ ಪದದ ಅರ್ಥ. ಇಲ್ಲಿ 4 ಉತ್ತರಗಳಿರ್ತವೆ ಈ ಪ್ರಶ್ನೆ ಪತ್ರಿಕೆಗಳಲ್ಲಿ. ಮೊದಲನೇ ಉತ್ತರ ನೋಡ್ರೆ ಜಂಬ ಪದದ ಅರ್ಥ ಅಂದಾಗ ಇಲ್ಲಿ ಸರಿಯಾದ ಉತ್ತರ ಗರ್ವ ಆಗುತ್ತದೆ. ಇನ್ನು ಎರಡನೆಯದಾಗಿ ಕನ್ನಡದ ವರ್ಗೀಯ ವ್ಯಂಜನಗಳು ಎಷ್ಟು? ಇಲ್ಲಿ 25 ಸರಿಯಾದ ಉತ್ತರ 25 ಮೊದಲನೇ ಆಪ್ಷನ್ ಆಗುತ್ತದೆ. ಇನ್ನು ಮೂರನೇ ಪ್ರಶ್ನೆ ಶಾಲೆ ಪದವನ್ನು ಬಿಡಿಸಿ ಬರೆದಾಗ ಇಲ್ಲಿ ಅದರ ಆಪ್ಷನ್ ಯಾವುದು ಅಂದರೆ ಎರಡನೇದಾಗುತ್ತೆ. ಶ ಪ್ಲಸ್ ಆ ಪ್ಲಸ್ ಲ ಪ್ಲಸ್ ಎ. ಇನ್ನು ನಾಲ್ಕನೇ ಪ್ರಶ್ನೆ ಮಿತ್ರ ಪದದ ಬಹುವಚನ ರೂಪ. ಇದರಲ್ಲಿ ಉತ್ತರ ಸರಿಯಾದು ಮಿತ್ರರು, ಆಪ್ಷನ್ 2. ಇನ್ನು ಐದನೇದು ಇದರಲ್ಲಿ ರೂಢನಾಮ ಯಾವುದು ಅಂದರೆ ರೂಢಿಯಿಂದ ಬಂದ ಪದಗಳು ರೂಢನಾಮ ಆಗುತ್ತದೆ. ಇದು ಸರಿಯಾದ ಉತ್ತರ ಮೊದಲನೇದಾಗುತ್ತದೆ ನದಿ. ಇನ್ನು ಆರನೇ ಪ್ರಶ್ನೆ ಸತ್ಯ ಪದದ ವಿರುದ್ಧಾರ್ಥಕ ಪದ. ಇಲ್ಲಿ ಮೂರನೇ ಆಪ್ಷನ್ ಅಸತ್ಯ. ಇನ್ನು ಏಳನೇ ಪ್ರಶ್ನೆ ಶರಣ ಪದದ ಸ್ತ್ರೀಲಿಂಗ ರೂಪ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 3 ಶರಣೆ. ಇನ್ನು ಎಂಟನೇ ಪ್ರಶ್ನೆಯನ್ನು ನೋಡೋಣ. ಸವಿತಾ ಸುಂದರ ಹುಡುಗಿ. ಇದರಲ್ಲಿರುವ ಗುಣ ವಿಶೇಷಣ ಆಪ್ಷನ್ ಬಿ ಎರಡನೇದಾಗುತ್ತೆ ಸುಂದರ. ಇನ್ನು ಒಂಬತ್ತನೇ ಪ್ರಶ್ನೆ ಬಸವಣ್ಣನವರ ವಚನಗಳ ಅಂಕಿತ. ಇಲ್ಲಿ ಸರಿಯಾದ ಉತ್ತರ ಕೂಡಲ ಸಂಗಮ ದೇವ, ಮೊದಲನೇ ಆಪ್ಷನ್ ಆಗುತ್ತದೆ. ಇಲ್ಲಿ ಇವುಗಳ ಸರಿಯಾದ ಉತ್ತರಗಳನ್ನು ತಾವು OMR ಸೀಟನ್ನು ಏನು ಕೊಟ್ಟಿರ್ತಾರೆ ಆನ್ಸರ್ ಪೇಪರ್ನ, ಅದರಲ್ಲಿ ತಾವು 9ನೇ ಪ್ರಶ್ನೆಯ ಆಪ್ಷನ್ 1 ಇರುತ್ತಲ್ಲ ಅದರ ಮುಂದುಗಡೆ ತಾವು ರೌಂಡ್ ಆಗಿ ಶೇಡಿಂಗ್ ಮಾಡಬೇಕಾಗುತ್ತದೆ. ಇನ್ನು 10ನೇ ಪ್ರಶ್ನೆ ಆಡಿಸು ಈ ಪದವನ್ನು ಬಿಡಿಸಿ ಬರೆದಾಗ. ಇಲ್ಲಿ ಸರಿಯಾದ ಉತ್ತರ ಮೊದಲನೇದಾಗುತ್ತೆ ಆಡು ಪ್ಲಸ್ ಇಸು ಆಡಿಸು. ಇನ್ನು 11ನೇ ಪ್ರಶ್ನೆ ನೇಸರ ಪದದ ಅರ್ಥ. ನೇಸರ ಅಂದರೆ ಸೂರ್ಯ, ಮೊದಲನೇ ಆಪ್ಷನ್ ಅದೇ ಸರಿಯಾದ ಉತ್ತರ. ಇನ್ನು 12ನೇ ಪ್ರಶ್ನೆ ಪ್ರಥಮ ವಿಭಕ್ತಿಯ ಪ್ರತ್ಯಯ ಯಾವುದು? ಪ್ರಥಮ ವಿಭಕ್ತಿಯ ಪ್ರತ್ಯಯ ಯಾವುದು? ಸರಿಯಾದ ಉತ್ತರ ಎರಡನೇದು ಹೂ ಆಗುತ್ತದೆ. ಇನ್ನು 13ನೇ ಪ್ರಶ್ನೆ ಗುರುಗಳಿಗೆ ಪತ್ರ ಬರೆಯುವಾಗ ಬಳಸುವ ಸಂಬೋಧನೆ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಮೊದಲನೇದಾಗುತ್ತೆ ಪೂಜ್ಯ ಗುರುಗಳಿಗೆ ಅಂತ ಬರಿತೀವಿ. ಇನ್ನು 14ನೇ ಪ್ರಶ್ನೆ ಇದು ಸಮನಾರ್ಥಕ ಚಿಹ್ನೆಯಾಗಿದೆ, ಆಪ್ಷನ್ 4 ಅದು ಸಮನಾರ್ಥಕ ಚಿಹ್ನೆ. ಇನ್ನು 15ನೇ ಪ್ರಶ್ನೆ ಕರಡಿ ಕುಣಿತ ಪದ್ಯ ಬರೆದ ಕವಿಯ ಹೆಸರೇನು? ಇಲ್ಲಿ ಕರಡಿ ಕುಣಿತ ಪದ್ಯ ಬರೆದ ಕವಿಯ ಹೆಸರು ಆಪ್ಷನ್ 2 ಆಗುತ್ತೆ, ಎರಡನೇದು ದ ರಾ ಬೇಂದ್ರೆ. ಇನ್ನು 16ನೇ ಪ್ರಶ್ನೆಯನ್ನು ನೋಡೋಣ. ರೈತನು ಗದ್ದೆಯಲ್ಲಿ ದುಡಿಯುವನು. ಇದರಲ್ಲಿ ಕ್ರಿಯಾಪದ ಯಾವುದು? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 3 ದುಡಿ, ಇದು ಕ್ರಿಯಾಪದ ಆಗುತ್ತದೆ. ಇನ್ನು 17ನೇ ಪ್ರಶ್ನೆ ಮಹೇಂದ್ರ ಮನೆ ಕೆಲಸವನ್ನು ಮಾಡಿದನು. ಇದು ಯಾವ ಕಾಲ? ಇಲ್ಲಿ ಇದು ಭೂತಕಾಲ, ಆಪ್ಷನ್ 2. ಇನ್ನು 18ನೇ ಪ್ರಶ್ನೆಯನ್ನು ನೋಡೋಣ. ದಂಡ ಪದದ ನಾನಾರ್ಥ ರೂಪ. ದಂಡ ಅಂದರೆ ಅದಕ್ಕೆ ಇನ್ನೊಂದು ಅರ್ಥವನ್ನು ಕೊಟ್ಟಿದ್ದಾರೆ. ಇಲ್ಲಿ ದಂಡ ಅಂದರೆ ಶಿಕ್ಷೆನೂ ಆಗುತ್ತೆ. ಇನ್ನು 19ನೇ ಪ್ರಶ್ನೆ ಕೈ ಕೆಸರಾದರೆ ಇಲ್ಲಿ ಡ್ಯಾಶ್ ಮೊಸರು. ಗಾದೆ ಮಾತು ಪೂರ್ಣಗೊಳಿಸಿ, ಆಪ್ಷನ್ ಇಲ್ಲಿ 3 ಬಾಯಿ ಮೊಸರು. 20ನೇ ಪ್ರಶ್ನೆ ಕನ್ನಡ ರಾಜ್ಯೋತ್ಸವವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ನವೆಂಬರ್ 1, ಆಪ್ಷನ್ 1. ಇಲ್ಲಿ ತಾವುಗಳು ಇದೇ ರೀತಿ ಮಾಡೆಲ್ ಕ್ವಶನ್ ಪೇಪರು ಇಲ್ಲಿ ಮೌಲಾನಾ ಆಜಾದ್ ವಸತಿ ಶಾಲೆಗಳ 6ನೇ ತರಗತಿ ಪ್ರವೇಶ ಪರೀಕ್ಷೆಗೆ ಕೇಳಲಾಗುತ್ತೆ. ತಾವು ಕೂಡ ಸಂಪೂರ್ಣವಾಗಿ 4 ಮತ್ತು 5ನೇ ತರಗತಿಯ 90% ಪ್ರಶ್ನೆಗಳು ಬರುವುದರಿಂದ ಈ ಮಾಡೆಲನ್ನು ತಾವು ಅಭ್ಯಾಸ ಮಾಡಿ ಮತ್ತು ಸರಿಯಾದ ಉತ್ತರಗಳನ್ನು ತಾವು ಇಲ್ಲಿ OMR ಪತ್ರಿಕೆಯಲ್ಲಿ ಅಲ್ಲಿ ರೌಂಡ್ ಆಗಿ ಶೇಡಿಂಗ್ ಮಾಡಬೇಕಾಗುತ್ತದೆ. ಆ ಪ್ರಶ್ನೆಯ ಆಪ್ಷನ್ ಯಾವುದಿರುತ್ತೆ ಅದರ ಮುಂದ್ಗಡೆ ತಾವು ಶೇಡಿಂಗ್ ಮಾಡಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಇಂಗ್ಲೀಷ್ ಸಂಬಂಧಪಟ್ಟಂತೆ ಮತ್ತು ಗಣಿತ, ಪರಿಸರ ಅಧ್ಯಯನ, ವಿಜ್ಞಾನ ಹಾಗೂ ಸಾಮಾನ್ಯ ಜ್ಞಾನ ಮತ್ತು ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳ ಉತ್ತರಗಳು ಪ್ರಶ್ನೆಗಳನ್ನು ತಮ್ಮೊಂದಿಗೆ ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.